ಧರ್ಮಸ್ಥಳ ಶವಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ? ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳನ್ನ ಹುಡುಕಿ ಕೊಡಿ, ಅಥವಾ ನನ್ನ ಮಗಳ ನಾಪತ್ತೆಯಾದ ನಂತರ ಆಕೆಯನ್ನ ಹೂಳಲಾಗಿರುವಂತಹ ಅಸ್ಥಿ ಪಂಜರಗಳನ್ನ ಹುಡುಕಿ ಕೊಡಿ ಅಂತ ಬಂದಿರುವಂತಹ ಸುಜಾತ ಹೆಣೆದಿರುವಂತಹ ಕಥೆಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಜಾತ ಪಾತ್ರಧಾರಿ, ಈ ಪ್ರಕರಣದಲ್ಲಿ ಸಮೀರ್ ಸೂತ್ರಧಾರಿ. ಸುಜಾತ ಸಮೀರ್ ಹೆಣೆದ್ರು ಒಂದು ಬೊಟ್ಟಿನ ಕಥೆ. ಬೊಟ್ಟು ಇಟ್ಟು ಕಟ್ಟುಕತೆ ಹೆಣೆದು ಗುಂಡಿಗೆ ಬಿದ್ದಿರುವಂತಹ ಗ್ಯಾಂಗ್ ಇದು. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿ ಅಂತ ಬಂದಂತಹ ಸುಜಾತ ಹೆಣೆದಿರುವಂತಹ ಕಥೆ. ಸುಜಾತ ಹಾಗೂ ಸಮೀರ್ ಹೆಣೆದಿರುವಂತಹ ಕಥೆ ಇದು. ಬೊಟ್ಟು ಇಟ್ಟು ಕಟ್ಟುಕತೆ ಹೆಣೆದಿರುವಂತಹ ಈ ಗ್ಯಾಂಗ್ ಈಗ ಗುಂಡಿಗೆ ಬಿದ್ದಿದೆ. ಒತ್ತಡದಿಂದ ರಂಗಪ್ರಸಾದ್ ಸೊಸೆ ಫೋಟೋವನ್ನ ರಿಲೀಸ್ ಮಾಡಿರೋದು, ವಾಸಂತಿ ಫೋಟೋ. ಅನನ್ಯ ಅಂತ ಬಿಂಬಿಸುವಂತ ಯತ್ನ ಈಗ ಫೇಲ್ ಆಗಿದೆ. ವಾಸಂತಿ ಫೋಟೋವನ್ನ ಎಡಿಟ್ ಮಾಡಿ ಬೊಟ್ಟಿಟ್ಟು ರಿಲೀಸ್ ಮಾಡಿರೋದು ಈಗ ಮತ್ತಷ್ಟು ಸ್ಪಷ್ಟ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸತ್ಯ ಶೋಧನೆಯಲ್ಲಿ ಈ ಷಡ್ಯಂತ್ರ ಬಯಲಾಗಿ ಹೋಗಿದೆ. ಧರ್ಮಸ್ಥಳ, ಬನಶಂಕರಿ, ವಿರಾಜಪೇಟೆ ರಹಸ್ಯ. ಸುಜಾತ ಮತ್ತು ಗ್ಯಾಂಗ್ನ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನನ್ನ ಮಗಳು ಅನನ್ಯ ಭಟ್ ಫೋಟೋ ಇದು ಅಂತ ತೋರಿಸಿರುವಂತಹ ಮೊದಲನೇ ಫೋಟೋವನ್ನು ನೋಡ್ತಾ ಇದ್ದೀರಿ. ಅದರ ಪಕ್ಕದಲ್ಲೇ 2007ರಲ್ಲಿ ಮೃತಪಟ್ಟಿರುವಂತಹ ವಾಸಂತಿ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಫೋಟೋಗಳು ನಿಮ್ಮ ಮುಂದೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಮತ್ತೊಂದು ದೊಡ್ಡ ಸುದ್ದಿ. ಸುವರ್ಣ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಫೋಟೋ, 10 ಕಟ್ಟುಕತೆ. ಅಸಲಿ ರಹಸ್ಯ ಏನ್ ಹಾಗಾದ್ರೆ? ಅನನ್ಯ ಭಟ್ ವಾಸಂತಿ ಮಧ್ಯೆ ಸುಜಾತ ಕಟ್ಟಿರುವಂತ ಕಹಾನಿ. ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲ, ವಾಸಂತಿ ಫೋಟೋ. ಸುಜಾತ ಹೇಳಿರುವಂತ ಸುಳ್ಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಹಿರಂಗಗೊಳಿಸಿದೆ. ಸುಜಾತ ಭಟ್ ತೋರಿಸಿದ್ದು ವಾಸಂತಿ ಫೋಟೋ. ವಾಸಂತಿ ಫೋಟೋವನ್ನ ತೋರಿಸಿ ನನ್ನ ಮಗಳ ಫೋಟೋ, ಆಕೆಗೆ ನ್ಯಾಯ ಕೊಡಿಸೋದಿಕ್ಕಾಗುತ್ತಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು ವಿಡಿಯೋ ಮೂಲಕ ಸುಜಾತ ಭಟ್ ಅವರು. ಸುವರ್ಣ ನ್ಯೂಸ್ನಲ್ಲಿ ಅನನ್ಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರಂಭದ 2 ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುಜಾತ ಭಟ್ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಫೋಟೋವನ್ನ ಸಾಕ್ಷಿಯಾಗಿ ತೋರಿಸಿರುವಂತಹ ಫೋಟೋದ ಅಸಲಿ ಎತ್ತಿದು. ಇದು ಜಸ್ಟಿಸ್ ಫಾರ್ ಅನನ್ಯ ಭಟ್ ಇದರ ಮುಂದುವರೆದ ಭಾಗ. ಸುಜಾತ ಹೇಳಿದ ಅನನ್ಯ ಭಟ್ ಕಥೆಯನ್ನ ಸುವರ್ಣ ನ್ಯೂಸ್ ಈಗ ಕಳಚಿ ಹಾಕಿದೆ. ವಾಸಂತಿ ಜಾಡನ್ನ ನಿಮ್ಮ ಸುವರ್ಣ ನ್ಯೂಸ್ ಬೆನ್ನತ್ತಿದೆ. ಮಡಿಕೇರಿ ಮೂಲದ ವಾಸಂತಿಯವರ ಹಿನ್ನೆಲೆಯನ್ನ ಬಯಲುಗೊಳಿಸ್ತಾ ಇದೆ. ಅವರ ಹಿನ್ನೆಲೆಗೇನು? ಇದೇ ವಾಸಂತಿಯವರ ಫೋಟೋವನ್ನ ಹಿಡಿದುಕೊಂಡು ಈಕೆ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿರುವಂತಹ ಸುಜಾತ ಭಟ್ 2007ರಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣವನ್ನ ಕಳೆದುಕೊಂಡಿರುವಂತಹ ವಾಸಂತಿಯವರ ಫೋಟೋವನ್ನ ತೋರಿಸಿ ಈ ರೀತಿಯಾಗಿ ಸುಳ್ಳಿನ ಕಥೆಯನ್ನ ಹೆಣೆದಿರೋದು. ಸುಜಾತ ಭಟ್ ತೋರಿಸಿದ್ದು ಇದೇ ವಾಸಂತಿಯ ಫೋಟೋವನ್ನ ನೀವು ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಡಿಟ್ ಮಾಡಿ ರಿಲೀಸ್ ಮಾಡಿದ್ರು ಆ ಫೋಟೋವನ್ನ, ಹಣೆಗೆ ಬೊಟ್ಟಿಟ್ಟು ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ನನ್ನ ಮಗಳು ಅನನ್ಯ ಭಟ್ ಇದು ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಈ ರೀತಿಯಾಗಿ ನನ್ನ ಮಗಳು ಈಕೆ ಸಾಕ್ಷಿ ಕೇಳ್ತಾ ಇದ್ರಲ್ವಾ, ಫೋಟೋವನ್ನ ತೋರಿಸಿದ್ರೆ ನೀವು ನನ್ನ ಮಗಳನ್ನ ತಂದುಕೊಡ್ತೀರಾ? ಆದ್ರೂ ಕೂಡ ನಾನು ಫೋಟೋವನ್ನ ತೋರಿಸ್ತೀನಿ ನೋಡಿ ಅಂತ ಹೇಳಿ ಇದೇ ವಾಸಂತಿಯವರ ಫೋಟೋವನ್ನ ತೋರಿಸಿ
ನನ್ನ ಮಗಳು ಅನನ್ಯಾ ಭಟ್ ಅಂತ ಹೇಳಿದ್ರು ಸುಜಾತ. ಆ ವಾಸಂತಿ ಯಾರು ಅನ್ನುವಂತ ಸ್ಟೋರಿಯನ್ನು ಕೂಡ ಕಂಪ್ಲೀಟ್ ಆಗಿ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅವರಿಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಸ್ವತಃ ವಾಸಂತಿ ಅವರ ಸಹೋದರ ನಮ್ಮ ಜೊತೆಗೆ ಮಾತನಾಡ್ತಾ ಈ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ, ನೋವನ್ನು ವ್ಯಕ್ತಪಡಿಸಿದ್ದಾರೆ. ರಂಗಪ್ರಸಾದ್ ಸೊಸೆಯ ಫೋಟೋವನ್ನ ದುರ್ಬಳಕೆ ಮಾಡಿಕೊಂಡಿರೋದು ಈ ಗ್ಯಾಂಗ್. ಮೃತಪಟ್ಟಿರುವಂತಹ ಮಹಿಳೆಯ ಫೋಟೋವನ್ನ ಹಿಡ್ಕೊಂಡು ಸುಜಾತ ಕಳ್ಳಾಟ ಆಡಿರೋದು. ಮದುವೆಯಾಗಿ ಒಂದೇ ತಿಂಗಳಿಗೆ ಮೃತಪಟ್ಟಿದ್ರು ವಾಸಂತಿಯವರು. ಸುಜಾತ ಭಟ್ ಕಥೆಗೆ ವಾಸಂತಿ ಕುಟುಂಬಸ್ಥರು ಈಗ ಕಿಡಿಕಾರಿದ್ದಾರೆ. ನಮ್ಮ ಸಹೋದರಿಯ ಫೋಟೋವನ್ನು ಇಟ್ಕೊಂಡು ಈ ರೀತಿಯಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದರಿಯವರು ಅವರ ಮಗಳಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರಿಗೆ ಯಾರು ಅಧಿಕಾರವನ್ನ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ಯಾರ್ದೋ ಮನೆ ಮಗಳನ್ನ ಈ ರೀತಿಯಾಗಿ ತಮ್ಮ ಕಳ್ಳಾಟಕ್ಕೆ ಬಳಸಿಕೊಂಡಿರೋದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬಹುದು. 2007ರಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವಂತಹ ವಾಸಂತಿ ಅವರ ಫೋಟೋವನ್ನ ತಮ್ಮ ಸುಳ್ಳಿನ ಸರಮಾಲೆಗೆ ಜೋಡಿಸಿಕೊಂಡಿದ್ದಾರೆ, ಉಪಯೋಗಿಸಿಕೊಂಡಿದ್ದಾರೆ, ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮಡಿಕೇರಿಯ ವಿರಾಜಪೇಟೆಯಲ್ಲಿದ್ದಂತಹ ವಾಸಂತಿ ಕುಟುಂಬ ಸುಜಾತ ಕಥೆಯನ್ನ ಕಂಡು ಈ ವಾಸಂತಿ ಕುಟುಂಬದವರು ದಂಗಾಗಿ ಹೋಗಿದ್ದಾರೆ. ನಮ್ಮ ಮನೆ ಮಗಳ ಫೋಟೋವನ್ನು ಹಿಡ್ಕೊಂಡು, ನಮ್ಮ ಸೋದರಿಯ ಫೋಟೋವನ್ನು ಹಿಡ್ಕೊಂಡು ಈ ರೀತಿಯಾಗಿ ಕತೆ ಕಟ್ತಾ ಇದ್ದಾಳಲ್ಲ ಈ ಅಜ್ಜಿ ಅಂತ ಹೇಳ್ಕೊಂಡು ಅವರಿಗೂ ಶಾಕ್ ಆಗಿದೆ. ಸುವರ್ಣ ನ್ಯೂಸ್ನಲ್ಲಿ ಸುಜಾತ ಕಹಾನಿಯ ಸ್ಫೋಟಕ ಸುದ್ದಿ. ವಾಸಂತಿ ಫೋಟೋಗೆ 108 ಕಥೆಯನ್ನ ಕಟ್ಟಿದಾಳೆ ಈ ಅಜ್ಜಿ. ಆಲ್ಬಮ್ನಲ್ಲಿದ್ದಂಥ ಫೋಟೋವನ್ನ ತೆಗೆದು ಕಥೆಯನ್ನ ಹೆಣೆದಿರುವಂತಹ ಸುಜಾತ ಭಟ್. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ವಾಸಂತಿಯವರ ಮನೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೋಗಿ ಅಲ್ಲಿಂದ ತೋರಿಸ್ತಾ ಇರುವಂತಹ ಫೋಟೋಗಳು, ಅವರ ಸೋದರನೇ ತೋರಿಸ್ತಾ ಇದ್ದಾರೆ ಆ ಫೋಟೋಗಳನ್ನ. ಈಕೆ ನನ್ನ ತಂಗಿ ವಾಸಂತಿ, ನನ್ನ ಸೋದರಿ. ಸುಜಾತ ಭಟ್ ತೋರಿಸಿರುವಂತಹ ಆ ಫೋಟೋ ನನ್ನ ಸೋದರಿಯದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಕೊಂಡು ಅವರು ಫೋಟೋವನ್ನು ತೋರಿಸಿದ್ದಾರೆ. ಅವರಲ್ಲಿರುವಂತಹ ಫೋಟೋಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೊಟ್ಟಿದ್ದಾರೆ. ಆ ಫೋಟೋಗಳನ್ನು ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಎರಡು 2007ರಲ್ಲಿ ಮೃತಪಟ್ಟಿರುವಂತಹ ವಾಸಂತಿ ಕುಟುಂಬ ಮಡಿಕೇರಿಯಲ್ಲಿದೆ. ಶ್ರೀವತ್ಸ ಜೊತೆಗೆ ಮದುವೆಯಾಗಿದ್ರು ವಾಸಂತಿ ಅವರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಅವರು ನಾಪತ್ತೆಯಾಗ್ತಾರೆ. ಸುವರ್ಣ ನ್ಯೂಸ್ ಜೊತೆಗೆ ವಾಸಂತಿ ಅಣ್ಣ ವಿಜಯ್ ಮಾತಾಡಿದ್ದಾರೆ. ಸುಜಾತಾಳಿಂದ ನನ್ನ ತಂಗಿಯ ಫೋಟೋ ದುರ್ಬಳಕೆ ಆಗಿದೆ. ಫೋಟೋ ದುರ್ಬಳಕೆಯಿಂದ ನಮಗೆ ನೋವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. 2007ರಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ವಾಸಂತಿ ಅವರ ಫೋಟೋವನ್ನು ಹಿಡ್ಕೊಂಡು ಈ ರೀತಿಯಾಗಿ ಕಳ್ಳಾಟವನ್ನ ಆಡಿರೋದಕ್ಕೆ ಅವರ ಮನೆಯವರಿಗೆ ಸಹಜವಾಗಿಯೇ ದುಃಖ ಆಗಿದೆ, ನೋವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.